2026ರಲ್ಲಿ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣದ ನಂತರ ಅಥವಾ ರಾಮಾಯಣವನ್ನು ಹೊರತುಪಡಿಸಿದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಯಾವುದಾದರೂ ಇದ್ರೆ ಅದು ಧುರಂಧರ್ 2 ದ ರಿವೆಂಜ್ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದಿತ್ಯ ಧರ್ರ ಧುರಂಧರ್ ಹೆಸರಿಗೆ ತಕ್ಕಂತೆ ಲಿಟ್ರಲಿ ಧುರಂಧರ್ ಆಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಐ ಮೀನ್ ಲಿಟ್ರಲಿ ಹೆಸರಿಗೆ ತಕ್ಕಂತೆಯೇ ಇದೆ ಈ ಸಿನಿಮಾ. ವಿಜುವಲ್ಸ್, ಆಕ್ಟಿಂಗ್, ಪರ್ಫಾರ್ಮೆನ್ಸ್, ಡೀಟೇಲಿಂಗ್, ಡೈಲಾಗ್ಸ್ ಯಾವುದೇ ವಿಭಾಗದಲ್ಲಿಯೂ ಈ ಸಿನಿಮಾ ಎಳ್ಳಷ್ಟು ಹಿಂದೆ ಬಿದ್ದಿಲ್ಲ. ಅಷ್ಟು ಬೆಸ್ಟ್ ಅಂಡ್ ಫೈನೆಸ್ಟ್ ಆಗಿದೆ ಈ ಸಿನಿಮಾ. ಫುಲ್ ಆನ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನು ಹೊಂದಿರುವಂತಹ ಈ ಸಿನಿಮಾದ ಬಗ್ಗೆ ಹೇಳುವುದಾದಲ್ಲಿ ಆಲ್ಮೋಸ್ಟ್ 4 ಗಂಟೆ ರನ್ ಟೈಮ್ ಅನ್ನು ಹೊಂದಿರುವಂತಹ ಈ ಸಿನಿಮಾದ ಸ್ಟೋರಿ ಇದರ ಪಾರ್ಟ್ 1 ನಿಂದ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 1 ನಲ್ಲಿ ಹೀರೋನ ಹೊರತಾಗಿಯೂ ತಮ್ಮ ಅಭಿನಯದ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದ್ದು ಅಕ್ಷಯ್ ಖನ್ನಾ. ಈ ಮೂವಿಯಲ್ಲಿಯೂ ಹಾಗೆ ಯಾರಾದರೂ ಇರಬಹುದು ಎಂದು ಭಾವಿಸಿದ್ರೆ ದಟ್ಸ್ ರಾಂಗ್. ಈ ಮೂವಿ ರಣವೀರ್ ರ ಪರ್ಫಾರ್ಮೆನ್ಸ್ ನಿಂದಾಗಿ ಎಲ್ಲರ ಮೆಚ್ಚುಗೆ ಪಡೆಯಲಿದೆ, ನೆನಪುಳಿಯಲಿದೆ ಎಂದರೆ ಯಾವುದೇ ಅಚ್ಚರಿ ಇರಲಾರದು. ಉಳಿದೆಲ್ಲ ಕಲಾವಿದರ ಪ್ರದರ್ಶನ ಇಲ್ಲ ನಿರ್ದೇಶಕರ ನಿರ್ದೇಶನ ಉತ್ತಮವಾಗಿಲ್ಲ ಅಂತ ಅಲ್ಲ, ಆದರೆ ರಣವೀರ್ ಇಲ್ಲಿ ತಮ್ಮ ಅಭಿನಯದ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ, ಗೆಲ್ಲಲಿದ್ದಾರೆ ಎಂದರೆ ತಪ್ಪಾಗಲಾರದು. ಅಂಡ್ ಅರ್ಜುನ್ ರಾಮ್ಪಾಲ್ ಸಹ ತಮ್ಮ ಬೆಸ್ಟ್ ಆಫ್ ದ ಬೆಸ್ಟ್ ಅನ್ನು ಇಲ್ಲಿ ನೀಡಿದ್ದಾರೆ, ಅಂದರೆ ಯಾವುದೇ ಅತಿಶಯೋಕ್ತಿ ಇರಲಾರದು. ಆದರೆ ಇಲ್ಲಿ ನಾಯಕ ನಟನಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ತಮ್ಮ ಸಂಪೂರ್ಣ ಬೆಸ್ಟ್ ಅನ್ನು ಇಲ್ಲಿ ನೀಡಿದ್ದಾರೆ ಎನ್ನುವುದು ನಿಜ. ಆದರೆ ಇಲ್ಲಿ ರಾಕೇಶ್ ಬೇದಿ ಹಿ ಈಸ್ ಬೆಸ್ಟ್, ಟ್ರೂಲಿ ಬೆಸ್ಟ್. ನಾಯಕ ನಟ, ನಾಯಕ ನಟಿ, ಖಳನಾಯಕ ಅಂಡ್ ಇತರ ಎಲ್ಲಾ ಕಲಾವಿದರ ಅಭಿನಯ ಒಂದು ಕಡೆ, ಆದರೆ ಇವರು ಅವರೆಲ್ಲರಿಗಿಂತ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿ ಮೇಲುಗೈ ಸಾಧಿಸಿದ್ದಾರೆ. ಸಿನಿಮಾ ನೋಡಿದವರಿಗೆ ಗೊತ್ತಾಗಿರುತ್ತೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತ. ಅಂಡ್ ಎಸ್, ಕ್ಯಾಮಿಯೋ ಅಂಡ್ ಕ್ರೆಡಿಟ್ ಸೀನ್ ಸಹ ಇದೆ, ಮಿಸ್ ಮಾಡಬೇಡಿ. ಅಂಡ್ ಮೇನ್ಲಿ ಲಾಸ್ಟ್ ನ ಆ ಟ್ವಿಸ್ಟ್ ಐ ಥಿಂಕ್ ಯಾರು ಸಹ ಮೇ ಬಿ ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಅಂಡ್ ಎಸ್, ಸಿನಿಮಾಟೋಗ್ರಫಿಯಿಂದ ಹಿಡಿದು ಇನ್ ಡೀಟೇಲ್ ನಲ್ಲಿ ಸ್ಟೋರಿ ಬಿಲ್ಡಿಂಗ್, ಸ್ಟೋರಿ ಟೆಲ್ಲಿಂಗ್ ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಬೆಸ್ಟ್ ಆಗಿದೆ. ತಮ್ಮ ವಿಷನ್ ಅನ್ನು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಲ್ಲಿ ನಿರ್ದೇಶಕರು. ಅಂಡ್ ಸ್ಟಾರ್ಟಿಂಗ್ ನಿಂದ ನಿಮ್ಮನ್ನು ತನ್ನೊಂದಿಗೆ ಹಿಡಿದಿಟ್ಟುಕೊಳ್ಳುವ ಈ ಸಿನಿಮಾ ಎಲ್ಲೂ ಸಹ ನಿಮಗೆ ಬೋರ್ ಟೈಪ್ ಏನನ್ನು ಮಾಡುವುದಿಲ್ಲ. ಅಂಡ್ ಏನನ್ನು ಇದು ನಿಮಗೆ ಹೇಳಬೇಕು ಎಂದು ಇತ್ತೋ ಅದು ಹೇಳುತ್ತಾ ಹೋಗುತ್ತೆ. ಅಂಡ್ ಈ ಟೈಮ್ ನಲ್ಲಿ ಅದು ತನ್ನ ಕಾನ್ಸೆಪ್ಟ್ ಇಲ್ಲ ವಿಷನ್ ಇಂದ ಎಲ್ಲೂ ಸಹ ಡೈವರ್ಟ್ ಇಲ್ಲ, ಡಿಸ್ಟ್ರಾಕ್ಟ್ ಆಗಲ್ಲ. ಅಂಡ್ ಒಬ್ಬ ಸ್ಪೈ ಅಂದರೆ ಗುಪ್ತಚರನ ಜೀವನ ಹೇಗಿರುತ್ತೆ, ಎಷ್ಟು ಕಠಿಣವಾಗಿರುತ್ತೆ ಎನ್ನುವುದನ್ನು ತೋರಿಸುವ ಪ್ರಯತ್ನವನ್ನಿಲ್ಲಿ ಮಾಡಲಾಗಿದೆ. ಅಂಡ್ ಎಸ್, ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.